ಬೃಹತ್ ಪ್ರತಿಭಟನೆ, ಶೃಂಗೇರಿ ಕ್ಷೇತ್ರ ಸಂಪೂರ್ಣ ಬಂದ್. ಶೃಂಗೇರಿ ಕ್ಷೇತ್ರದ ರೈತರು ಸಾಗುವಳಿ ಜಮೀನು ಒತ್ತುವರಿ ತೆರವಿನ ವಿರುದ್ಧ ಒಗ್ಗಟ್ಟಾಗಿ ಸಿಡಿದೆದ್ದಿದ್ದಾರೆ. ಹೌದು, ಮಲೆನಾಡಿನ ರೈತರ ಪಾಲಿಗೆ ಕೆಲವೊಂದು ನಿಯಮಗಳು ಮರಣ ಶಾಸನ ಬರೆಯುತ್ತಿವೆ. ಅದರಲ್ಲೂ ಸಾಗುವಳಿ ಜಮೀನು ಒತ್ತುವರಿ ತೆರವು ಅತ್ಯಂತ ಘೋರ ಅನ್ಯಾಯ. ಮಲೆನಾಡಿನ ರೈತರು ಕೃಷಿಯನ್ನ ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರ ಜೀವನಾಧಾರ ಆಗಿರುವ ಸಾಗುವಳಿ ಜಮೀನು ಒತ್ತುವರಿ ತೆರವು ಮಾಡಲು ಮುಂದಾಗಿರುವುದು ಖಂಡನೀಯ. ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಕ್ಷೇತ್ರದ ರೈತರೆಲ್ಲರೂ ಒಟ್ಟಾಗಿ ಶೃಂಗೇರಿ ಕ್ಷೇತ್ರದ ಕೊಪ್ಪ, ಶೃಂಗೇರಿ, ನರಸಿಂಹರಾಜಪುರ, ಖಾಂಡ್ಯವನ್ನ ಸಂಪೂರ್ಣ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಪ್ಪದ ಪುರಭವನದಿಂದ ಬಸ್ ನಿಲ್ದಾಣದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು, ಒತ್ತುವರಿ ಜಮೀನು ತೆರವು ಮಾಡಬಾರದೆಂದು ಆಗ್ರಹಿಸಿದ್ದಾರೆ. ಬಡ ರೈತರ ಸಾಗುವಳಿ ಭೂಮಿ ತೆರವು ಕಾರ್ಯಾಚರಣೆಗೆ ಧಿಕ್ಕಾರ. ಬಡ ರೈತರ ಸಾಗುವಳಿ ಭೂಮಿ ತೆರವು ಕಾರ್ಯಾಚರಣೆಗೆ ಧಿಕ್ಕಾರ. ಸೆಕ್ಷನ್ 4 ಅನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು. ಸೆಕ್ಷನ್ 4 ಅನ್ನು ಪುನರ್ ಪರಿಶೀಲನೆ ಮಾಡಲೇಬೇಕು. ಕಸ್ತೂರಿ ರಂಗನ್ ವರದಿಯನ್ನ ಪುನರ್ ಪರಿಶೀಲನೆ ಮಾಡಲೇಬೇಕು. ಕಸ್ತೂರಿ ರಂಗನ್ ವರದಿಯನ್ನ ಪುನರ್ ಪರಿಶೀಲನೆ ಮಾಡಲೇಬೇಕು. ಮಲೆನಾಡಿನ ಸ್ಥಳೀಯ ತಜ್ಞರಿಲ್ಲದ ಮಲೆನಾಡು ವಿರೋಧಿ ವರದಿಗಳಿಗೆ ಧಿಕ್ಕಾರ. ಮಲೆನಾಡಿನ ರೈತರ ಪರ ಕಾನೂನು ಶಾಸನಗಳು ಜಾರಿಯಾಗಲೇಬೇಕು. ಅರಣ್ಯ ಇಲಾಖೆಯ ರೈತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ. ಬೇಕೇ ಬೇಕು. ನೋಡಿ, ಪ್ಯಾನಲ್ನಿಂದ ಮುಂದೆ ಹೋಗ್ತಿದ್ದೆ, ನಾವೆಲ್ಲ ಒಂದು ಶಿಸ್ತಿರ್ಲಿ. ಮಲೆನಾಡಿಗರಿಗೆ ನ್ಯಾಯ ದೊರಕುವುದು ಯಾವಾಗ? ಮಲೆನಾಡಿಗರಿಗೆ ಮನೆಗಳಿಗೆ ಸಾಗುವಳಿ ಚೀಟಿ ಕೊಡುವುದು ಯಾವಾಗ? ನಿಲ್ಲಿಸಿ ರೈತರ ಮೇಲಿನ ದೌರ್ಜನ್ಯ ನಿಲ್ಲಿಸಿ. ರೈತರ ಮೇಲಿನ ದೌರ್ಜನ್ಯ ನಿಲ್ಲಿಸಿ. Hey,
ಬಂದಿಲ್ಲ ಅದಲ್ಲ ಬಂತಲ್ಲ ಈಗ ವೇದಿಕೆಯ ದಯವಿಟ್ಟು ಬೇಗ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ಕೊಡೆಯವ್ರ ಸೈಡಿಗೆ ಹೋಗಿ ಕೊಡೆಯವ್ರ ಸೈಡಿಗೆ ಹೋಗಿ ಕೊಡೆಯವ್ರ ಸೈಡಿಗೆ ಹೋಗಿ ಕೊಡೆ ಹಿಡಿದವ್ರು ಸ್ವಲ್ಪ ಸೈಡಿಗೆ ಬನ್ನಿ ನಮ್ಮ ಧ್ವನಿಯನ್ನು ವಿಧಾನಸೌಧ ತಲುಪುವ ದೃಷ್ಟಿಯಿಂದ ಮೊದಲನೇ ಘೋಷಣೆಯನ್ನು ಕೈ ಎತ್ತುವ ಮೂಲಕ ಮುಗೋಣ ಎಂದು ಕೇಳ್ಕೊತಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಹಾಗೆ ಪತ್ರಕರ್ತರಿಗೆ ಜಾಗ ಮಾಡಿಕೊಳ್ಳಾಗ ಪತ್ರಕರ್ತರು